ಸೊ ಇದು ನೀವೇನು ಮಾಡ್ತೀರಿ ಆ್ಯಸ್ ಎ ನನ್ನ ಬ್ರದರ್ ನಿಮಗೆ ಇದನ್ನು ನನಗೆ ತರಕ್ಕೆ ಹೇಳ್ತೀರಾ? ಇಲ್ಲ. ನೀವು ತರಕ್ಕೆ ಹೇಳಿದ್ರೂ ಕೂಡ ನಾವು ಹೋಗ್ತೀವಿ, ಅವ್ರು ಏನು ಮಾಡ್ತಾರೆ ಒಂದು ಪೌಚಲ್ಲಿ ಹಾಕಿ ಕೊಡ್ತಾರೆ, ಮತ್ತೆ ತಂದು ನೀವೇನು ಮಾಡ್ತೀರಾ ಬೆಡ್ ಕೆಳಗಡೆ ಇಡ್ತೀರ. ಇದರಲ್ಲಿ ಏನಾಗುತ್ತೆ ಸ್ಮಾಲ್ ಪಾರ್ಟಿಕಲ್ಸ್ ಡಸ್ಟ್ ಅದೆಲ್ಲ ಹೋಗುತ್ತೆ, ಹೌದಲ್ಲ? ಇಟ್ ಮೀನ್ಸ್ ಇಲ್ಲೇ ಫಸ್ಟ್ ನಾವು ಫೇಲ್ ಆದ್ವಿ. ಸೊ ನೆಕ್ಸ್ಟ್ ಇದ್ರದ್ದು ನಾವು ಡೆಮೋವನ್ನು ನೋಡೋಣ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೆಮೋ ತೋರಿಸ್ತೀನಿ. ಸೊ ಈಗ ಗೊತ್ತಾಯ್ತಾ ಯಾವ ಕೆಮಿಕಲ್ ನಮಗೆ ಬಿಡುಗಡೆ ಆಗುತ್ತೆ ಹೇಳ್ರಿ? ಪ್ಲಾಸ್ಟಿಕ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡೋದ್ರಿಂದ ಡಯಾಕ್ಸಿನ್. ಆ ಡಯಾಕ್ಸಿನ್ ಏನಾಗುತ್ತೆ ನಮ್ಮ ಬಾಡಿಗೆ ಕೆಮಿಕಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ಏನಾಗುತ್ತೆ ನಮ್ಮ ಹೆಲ್ತ್ ಹಾಳಾಗ್ತಾ ಬರುತ್ತೆ. ಸೊ ಇದು ಒಂದು ಕಂಪನಿಯ ಪ್ರಾಡಕ್ಟ್ ಇದು. ಆಮೇಲೆ ನೀವು ಡಿಸ್ಕಷನ್ ಮಾಡ್ರಿ ಈ ಕಂಪನಿ ಪ್ರಾಡಕ್ಟ್ ಬಗ್ಗೆ. ಹೌದು, ಇಲ್ಲಿ ನೋಡ್ರಿ ಇದೇನಿದೆ ಇಲ್ಲಿ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂದ್ರೆ ಇದು ನಮಗೆ ಅಲ್ಯೂಮಿನಿಯಂ ಕಂಟೆಂಟ್. ಇದರಲ್ಲಿನೂ ಕೂಡ ಫಾರಯಾನ್, ಆ್ಯನಯಾನ್, ಆಕ್ಟಿವ್ ಆಕ್ಸಿಜನ್ ಆಮೇಲೆ ನ್ಯಾನೋ ಟೆಕ್ನಾಲಜಿ ಬಳಸಿ 5 ಟೆಕ್ನಾಲಜಿ ಉಳ್ಳ ಒಂದು ಇದು ಸ್ಯಾನಿಟರಿ ಪ್ಯಾಡ್. ಸೊ ಇದನ್ನು ನಾನು ಜಸ್ಟ್ ಇದನ್ನು ಒಂದು ಪೀಸನ್ನು ನಾನು ತೆಗಿತೀನಿ. ಸೊ ಜಸ್ಟ್ ನೀವು ಮತ್ತೆ ಇದನ್ನು ಕ್ಲೋಸ್ ಮಾಡಿ ಇಡ್ಬೋದು. ಕ್ಲಿಯರ್? ಕ್ಲೋಸ್ ಆಯ್ತಾ? ಎಲ್ಲಿ ಬಿಸಾಕಿದ್ರೂ ಕೂಡ ಇದರಲ್ಲಿ ಯಾವ ಜರ್ಮ್ಸ್ ಕೂಡ ಹೋಗೋದಿಲ್ಲ. ಆದ್ರೆ ಇಲ್ಲಿ ಓಪನ್ ಮಾಡಿಬಿಟ್ಟಾರ ಇರಲಿ, ತೊಂದರೆ ಇಲ್ಲ. ಅದಕ್ಕೆ ನಾ ಹೀಗೆ ಹಿಡಿದಿದ್ದೆ. ಓಕೆನಾ? ಸೊ ಈಗ ನೋಡಿ ಜಸ್ಟ್ ಇದು ಎಲ್ಲಿ ಓಪನ್ ಇದೆ, ಎಲ್ಲಾದ್ರೂ ಐತ್ರ ಫುಲ್ಲಿ ಕ್ಲೋಸ್. ಸೊ ಈಗ ನಾವೇನು ಮಾಡ್ಬೋದಪ್ಪ ಅಂದ್ರೆ ಇದನ್ನ ಇಲ್ಲಿ ಈ ಥರ ಇದನ್ನು ಕೂಡ ಸ್ಟಿಚ್ಚೇ ಮಾಡಿರ್ತಾರೆ, ಇಲ್ಲಿ ಓಪನ್ ಮಾಡ್ಕೋಬೋದು ನೀವು. ಅಷ್ಟು ನಾಲೆಡ್ಜ್ ಇಲ್ಲ, ಇದನ್ನು ನೀವು ಮಾಡೋಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ, ಅದಕ್ಕೆ ಫಸ್ಟೇ ಹೇಳ್ಬಿಟ್ಟಿದ್ದೀನಿ ನಾನು. ಓಕೆನಾ? ಹೆಣ್ಮಕ್ಳಾದರೂ ತುಂಬ ಸರಿಯಾಗಿ ಮಾಡ್ತಾರೆ ಅವ್ರಿಗೆ. ನೀವೇನು ಬರ್ರಿ, ಯಾರಿಗಾದ್ರೂ ಒಬ್ಬರಿಗೆ ಅದನ್ನ ಹಿಂಗೆ ಮುಟ್ಟಿಸ್ರಿ ನೋಡ್ರಿ. ಎಲ್ಲರಿಗೂ ಪ್ರಶ್ನೆ ಕೇಳಿದೆ ಆನ್ಸರ್ ಮಾಡಲಿಲ್ಲ ನೀವು ಯಾರು. ನೋಡಿ ಎರಡು ಕೈಲಿ ಏಕಕಾಲದಲ್ಲಿ ಮುಟ್ಟಿ 40 to 60 ml. ಬಟ್ ಇವತ್ತು ಆಗ್ತಾ ಇದ್ದಾರೆ, ಓವರ್ ಆಗ್ತಾ ಇದೆ, ಎಕ್ಸಸ್ ಆಗ್ತಾ ಇದೆ. ಬಿಕಾಸ್ ಆಫ್ ಪ್ರೋಟೀನ್ಸ್ ಲಾಸ್ ಆಗ್ತಾ ಇದೆ. ಮುಟ್ಲಿಕ್ಕೆ ಫ್ರೀ ಇದೆ, ದುಡ್ಡಿಲ್ಲ. ಫೀಲಿಂಗ್ ಹೇಳಿ. You will get a feel. Difference between marketing and traditional ನಿಮಗೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್. ಎರಡು ಕೈಲಿ ಮುಟ್ರಿ ಅಮ್ಮ, ಎರಡು ಕೈಲಿ ಮುಟ್ರಿ. ಓಕೆ, ವೆರಿ ಗುಡ್. ಸೊ ನೋಡಿ ಇದರಲ್ಲಿ ಸ್ಟ್ರಕ್ಚರ್ ಕೂಡ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸ್ಟ್ರಕ್ಚರ್ ಇದೆ. ಅಂದರೆ ಎಕ್ಸಸ್ ಬ್ಲೀಡ್ ಆದ್ರೂ ಕೂಡ ನೀವು ಇದರಲ್ಲಿ ನೋಡ್ಕೋಬೋದು. ಸ್ವಲ್ಪ ಎಲ್ಲರೂ ಕೂಡ ಮೂವ್ ಆಗ್ರಿ, ಮುಂದಕ್ಕೆ ಬಂದ್ಬಿಡ್ರಿ. ಈಗ ನೋಡ್ರಿ ಸೇಮ್ ವಾಟರ್ ತಗೊಂಡು ನಾನು ನಾಚ್ಕೋಬೇಕು, ನೀವು ನಾಚ್ಕೋಬೇಡ್ರಿ. ನೀವೆಲ್ಲ ನಮ್ಮ ತಾಯಂದ್ರು ಅಂತ ನಾನು ನಿಮಗೆ ಇದನ್ನ ತೋರಿಸ್ತಾ ಇದ್ದೇನೆ, ಮುಂಚೆ ಹೇಳ್ಬಿಟ್ಟಿದ್ದೀನಿ ನಾನು. ಕ್ಲಿಯರ್? ಇಲ್ಲಿ ನೋಡಿ ಈಗ ಇದು ನಿಮಗೆ ಸೇಮ್ ಕಂಟೆಂಟ್ ಕ್ವಾಲಿಟಿ ನಿಮಗೆ ವಾಟರ್ನ ತಗೊಂಡಿದ್ದೀನಿ. ಸೊ ಈಗ ಇದಕ್ಕೆ ನಾನು ಇದು ಒಂದು 150 ml ಐತ್ರ. ಓಕೆ, ಇದ್ರಾಗ ಒಂದು 75 ml ಅನ್ನು ನಾವು ಇದಕ್ಕೆ ಹಾಕೋಣ. ಈಗ ಇದ್ರ ಟಿವ್ಯಾಗ ತೋರಿಸ್ಯಾರ್ರಿ ಅವರು. ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ವಾಟರ್ ಅಷ್ಟು ತಗೋತಾರೆ, ಖಾಲಿ ಆಗಿಬಿಡ್ತದೆ. ಹೆಂಗೆ ಖಾಲಿ ಆಗ್ತದೆ ನಾನು ಅಂತಾನೆ. ಹೌದಾ? ಒಂದು 50 ml ಹಾಕಿದ್ದೀನಿ ನಾನು ಅಷ್ಟೇ. ಓಕೆನಾ? ಸೊ ಇದಕ್ಕೆ ನಾನು ಈಗ ಹಾಕ್ತಾ ಇದ್ದೀನಿ. ಎಷ್ಟು ಹಾಕಿದ್ದೀನಿ? 100 ml ಅಂತೂ ಹಾಕಿದ್ದೀನಿ. ಸೊ ಇದನ್ನೆರಡು ಹಿಂಗೆ ಇಡ್ತೀನಿ ನಾನು. ಓಕೆನ್ರ?
ಕ್ಲಿಯರ್. ಈಗ ನಿಮಗೆ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ, ಇದು ಸ್ವಿಮ್ಮಿಂಗ್ ಪೂಲಲ್ಲಿ ತೇಲ್ತಾ ಇದೆ. ತೇಲ್ತಾ ಇದೆ, ನೀರನ್ನು ಓಟೋ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಸುಮಾರು ಲೇಡೀಸನ್ನು ನಾನು ನೋಡ್ತಾ ಇದ್ದೀನಿ. 40 ಪೇಷಂಟ್ಸಲ್ಲಿ ನಿಯರ್ ಅಬೌಟ್ 75% ಆಫ್ ಲೇಡೀಸ್ PCOS ಇಂದ ನಾವು ಬಳಲ್ತಾ ಇದ್ದಾರೆ. ಇನ್ನು ಮ್ಯಾರೇಜ್ ಇಲ್ಲ ಸರ್, ಕಂಟಿನ್ಯೂಷನ್ ಬ್ಲೀಡಿಂಗ್ ಇದೆ. ನಾನು ಒಂದ್ಸರಿ ಡೇಟ್ ಆದರೆ ಅಪ್ ಟು 12-25 ಡೇಸ್ವರೆಗೂ ಕೂಡ ನನಗೆ ಬ್ಲೀಡ್ ಆಗ್ತಾ ಇದೆ. ಯಾಕೆ ಗೊತ್ತಿದೆ? ಅರ್ಥ ಇಷ್ಟೇ, ಶಿ ಈಸ್ ಸಫರಿಂಗ್ ಫ್ರಮ್ ನೆಕ್ಸ್ಟ್ ಅಪ್ಕಮಿಂಗ್, ಶಿ ಈಸ್ ಸರ್ವಿಕ್ಸ್ ಕ್ಯಾನ್ಸರ್ ಪೇಷಂಟ್. ಯಾಕಂದ್ರೆ ಹೋಲ್ಡಿಂಗ್ ಕೆಪಾಸಿಟಿ ಇಲ್ಲ, ಬ್ಲೀಡನ್ನು ಹೋಲ್ಡ್ ಮಾಡ್ತಕ್ಕಂಥ ಸ್ಟೋರೇಜ್ ಕೆಪಾಸಿಟಿ ಇಲ್ಲ ಅಂದರೆ ಅದು ಬ್ಲೀಡ್ ಆಗ್ತಾನೆ ಇರುತ್ತೆ. ಅವಾಗ ಏನಾಗ್ತೀರ ನೀವು? ಕಂಪ್ಲೀಟ್ ಲೇಡೀಸ್ ಆರ್ ಅನೆಮಿಕ್ ಪೇಷಂಟ್ಸ್. ಬ್ಲಡ್ಡೇ ಇಲ್ಲಲ್ಲ ನಿಮ್ಮ ಬಾಡಿ ಒಳಗಡೆಗೆ. ಸೊ ಅದರಿಂದ ನಾವು ಹೆಂಗೆ ಹೊರಗೆ ಬರ್ಬೋದು ಅನ್ನೋದನ್ನು ನಾವು ಇದರಾಗಿ ತೋರಿಸ್ತಾ ಇದ್ದೀನಿ. ಜಸ್ಟ್ ನೋಡ್ರಿ. ನಾವು ಬರ್ರಿ, ಯಾರಾದರೂ ಇಬ್ರು ಬರ್ರಿ, ಚೆನ್ನಾಗಿ ಇದನ್ನ ಎರಡು ಪ್ರೆಸ್ ಮಾಡಿ. ನೋಡಿ, ಎರಡು ಪ್ರೆಸ್ press ಮಾಡಿ. ಲೆಫ್ಟ್ ರೈಟ್. ಎಸ್, ವೇಟ್ ಬಿಡೋದಾ? ಹ್ಞೂ ಬಿಡಿ. ಸ್ವಿಮ್ಮಿಂಗ್ ಪೂಲ್ ಹೊರಗೆ ಬಂದ್ಬಿಡ್ತದೆ. ತೋರಿಸ್ಬೇಕು ಹಿಂಗೆ ಕೈ. ಕೈ ತೋರಿಸಿ. ಯಾವ್ದು ಈ ನಿಂದಿದೆ? ಕಡೆ ನಂಗೆ ಪಡಿಗೆ ತೋರಿಸಿ, ಈ ಕಡೆ ತೋರಿಸಿ, This is dry and this is wet. ಈ ಕಡೆ ತೋರಿಸಿ. ಯಾವ್ದು ಡ್ರೈ ಆಗಿದೆ, ಯಾವ್ದು ವೆಟ್ ಆಗಿದೆ? Dry ಯಾವ್ದದು? Left. Four-way. Yes. And market ಇದು full wet. ಥ್ಯಾಂಕ್ ಯು. Swimming pool ಒಂದು ಗಾಡಿ ಸೀಸನ್ ಇದೆ ಬ್ರದರ್. Season. ಅಲ್ಲೇ. ಕಟ್ರಿ. ಇದನ್ನ ನೀವು ಇದು ಒಂದು ಹಿಡ್ಕೊಡ್ರಿ ಸರ್. ಮುಟ್ಟಕ್ಕೆ ದುಡ್ಡು ಕಾಡ್ರಿ, ನೋಡ್ರಿ ಆಮೇಲೆ ಬೇಕಾದ್ರೆ ಕೊಡೋದಂದ್ರೆ. ಅದಕ್ಕೆ ಫಸ್ಟಿಗೆ ಕೊಡೋಣ ನಾನು. ನಮ್ಗೆ ಸ್ವಲ್ಪ ಭಾಷೆ ಅರ್ಥ ಆಗಲಿಲ್ಲ ಅಂದ್ರೆ ಕೇಳ್ರಿ. ಉತ್ತರ ಕರ್ನಾಟಕದವರಲ್ಲ, ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅದು 8 ಲೇಯರ್ ಇದೆ ಅಂದಿದ್ದು. ಚೆನ್ನಾಗಿ ಕನ್ನಡ ಮಾತಾಡ್ತಿರೋದು. ಈ ಲೇಯರ್ ಜೆಲ್ಲಿ ಇದು ನೋಡ್ರಿ ಏನಿದೆ, ಪ್ಲಾಸ್ಟಿಕ್. ಹೌದಲ್ಲ, ಒಪ್ಕೊಳ್ಳೋಣ. 8 ಲೇಯರ್ ಇದೆ ಅಂತ ಹೇಳಿದಾರೆ. ಅವನ್ನ ಓಪನ್ ಮಾಡ್ತಾರೆ. ಮೊದಲನೇ ಲೇಯರ್ ನ್ಯಾನೋ ಟೆಕ್ನಾಲಜಿ ಚಿಪ್ಪು ಕೂಡ ಅಳವಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಇದೇನಿದೆ? ಎದ್ರ ಕಾಟನ್ ಹೇಳ್ರಿ ಇದು? ವೆಹಿಕಲ್ಸಿಗೆ ಪಾಲಿಥಿನ್ ಕಾಟನ್ಸ್. ಇದೇನಿದೆ ಇಲ್ಲಿ? ಜೆಲ್ ಸಿಲಿಕಾನ್. ಸಿಲಿಕಾನ್ ಜೆಲ್. ಕೆಮಿಕಲ್. ಕೆಮಿಕಲ್ ನೋಡ್ರಿ. ಅದು ಇಂಡ್ರಿ ಬೇಕು, ನೀರು ಬರುತ್ತೆ. ಜಾಸ್ತಿ ನಾವು ಮಾತಾಡೋದು ಬೇಡ ಇದ್ರ ಬಗ್ಗೆ. ಈಗ ಸ್ವಲ್ಪ ಶಿಫ್ಟ್ ಚೇಂಜ್ ಮಾಡೋಣ ನಾವು. ಈಗ ಇದಕ್ಕೆ ನಾನು 50 ml ವಾಟರನ್ನು ಹಾಕಿದ್ದೀನಿ, ಇದಕ್ಕೆ 100 ml ವಾಟರನ್ನು ಹಾಕಿದ್ದೀನಿ. ಜಸ್ಟ್ ಇದನ್ನು ನಾನು ಈ ಕಡೆಗೆ ಇಟ್ಕೊಂಡು ನನಗಿನ್ನು 100 ml ಅನ್ನು ನಾವು ಬಳಕೆಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ 50 ml ನೀರಿಗೆ ನಾನು ಇದು ಮಾಡ್ತಾ ಇದ್ದೀನಿ. ಇದನ್ನು ಇಟ್ಕೊಳ್ತೀನಿ. ಗೊತ್ತಾಗ್ತಾ ಇದ್ರೆ ಸೌಂಡಲ್ಲೇ ನಿಮಗೆ ಗೊತ್ತಾಗಿಬಿಡುತ್ತೆ. ಸೊ ಇದರಲ್ಲಿ ಇನ್ನೂ ಒಂದು ಲೇಯರ್ ಇದೆ. ನೀರು ಇನ್ನೂ ಹಾಕ್ಬೇಕಿರುತ್ತೆ, ಅಂದಾಗ ಲೇಯರ್ ಬಿಡುತ್ತೆ. ಇದು ನೋಡ್ರಿ, ನಿಮಗೆ ಕಾಟನ್ ಹತ್ರ ಇನ್ನೂ ಡ್ರೈ ಇದೆ. ಇಷ್ಟು 100 ml ವಾಟರ್ ಏರ್ ಪಾಸ್ ಆಗೋದಿದೆ. ಕಾಟನ್ ಇದೆ ನೋಡ್ರಿ. ಇದು ನಾವು ಹಿಂದೆ ಪಂಚೆ ಕಾಟನ್ ಬಟ್ಟೆಗಳಲ್ಲಿ ಹೆಂಗೆ ಏರ್ ಪಾಸ್ ಆಗ್ತಾ ಇತ್ತು, ಇದರಲ್ಲಿ ಆಕ್ಸಿಜನ್ ಇದೆ. ಇದು ಒಂದು ನ್ಯಾನೋ ಟೆಕ್ನಾಲಜಿ. ಇದು ಚಿಪ್ ಇದೆ. ನಿಮ್ಗೆ ಏನು ಮಾಡುತ್ತೆ ನೋಡ್ರಿ, ಅಷ್ಟು ನೀರು ಹಾಕಿದ್ರೇ ಏನು ಡ್ರೈನೇ ಇದೆ. ಇದು ಏನು ಮಾಡುತ್ತೆ, ನ್ಯಾನೋ ಟೆಕ್ನಾಲಜಿಯಲ್ಲಿ ಸಿಲ್ವರ್ ಪಾರ್ಟಿಕಲ್ಸ್ ಮತ್ತು ಸಿಲ್ವರ್ ಅಯಾನ್ಸ್ ಮತ್ತು ಏನು ಕರಿತೀವಿ ಆಕ್ಸಿಜನ್ ಮತ್ತು ಫಾರ್ ಅಯಾನು, ಆ್ಯಕ್ಟಿವ್ ಅಯಾನು, ಇದರಲ್ಲೆಲ್ಲ ಚಿಪ್ ಇರುತ್ತೆ. ಇದು ಏನು ಮಾಡುತ್ತೆ, ಕೆಮಿಕಲ್ ಕಾಂಪೌಂಡನ್ನು ಹೀಲ್ ಮಾಡ್ತಾ ಹೋಗುತ್ತೆ ನಿಮ್ಮ ಬಾಡಿಯಿಂದ. ಅವಾಗ ಆಟೋಮೆಟಿಕ್ಲಿ ನಿಮ್ಮ ಹೆಲ್ತ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಿಮ್ಮದು ಹೆಡ್ಏಕ್ ಇರಲಿ, ಮತ್ತೊಂದಿರಲಿ, ಜಸ್ಟ್ ಇದಕ್ಕೆ ವಾಟರ್
ಚಿಪ್ ಮಾಡಿ ನೀವು ಇದನ್ನು ಅಪ್ಲೈ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ಲಿ ನಿಮಗೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇಲ್ಲಿ ಕೂಡ ನಿಮಗೆ ಹೋಲ್ಸ್ ಇದೆ, ಕಾಣ್ತಾ ಇದೆ ಅಲ್ಲ? ಇದು ಒಂದು ಇದು ಕೂಡ ಕಾಟನ್, ಇಲ್ಲಿ ಕೂಡ ಹೋಲ್ಸ್ ಇದೆ ಅಲ್ಲ? ಸೊ ನೋಡಿ, ಇದು ಕೂಡ ನಿಮಗೆ ಬಟ್ಟೆ. ಸೊ ಇಲ್ಲಿ ಒಂದು ಜೆಲ್ ಇದೆ, ಇದು ನಿಮಗೆ ಏನು ಎದರಿಂದ ಮಾಡಿರ್ತಾರೆ, ಪಪ್ಪಾಯ ಮತ್ತು ಅಲ್ವೇರಾ. ಅಲೋವೆರಾ ಒಳದಿಂಡು ಅಂತ ಕರಿತೀರಲ್ಲ ಮೇಡಮ್, ಅವಾಗಲೇ ಮುಟ್ಟಿದ್ರಲ್ಲ ಆ ಜೆಲ್, ಇದನ್ನು ಮುಟ್ಟಿ ನೋಡ್ರಿ. ಇಂಡ್ರಿ ಬೇಕಾದ್ರೆ ಕ್ಲಿಯರ್. ಈಗ ಆಲ್ರೆಡಿ ನಾನು 100 ml ಹಾಕಿದ್ದೀನಿ, ಇಲ್ಲಿನ 100 ml ವಾಟರ್ಗೆ ನಾನು ಮತ್ತೆ ಇದನ್ನು ಹಾಕ್ತಾ ಇದ್ದೀನಿ. ನಾನು ಕರಗಿದ್ದೀನಿ, ಹಂಗ ಬೆಳಗಿದ್ದೀನಿ. ಜಸ್ಟ್ ನೀವು ಸ್ಕ್ರಬ್ ಮಾಡ್ತಾರೆ ನಿಮ್ಮ ಫೇಸಲ್ಲಿ ಇರ್ಬೋದು, ಅವ್ರಿಗೆ ನೀವು ತಗೊಳ್ಳಿ, ಯಾರು ನೀವು ನೋಡಿ. ಎಲ್ಲೇ ಪಿಂಪಲ್ಸ್ ಮೇಡಮ್, ನಿಮ್ದು ಇದು ಸ್ಕಿನ್ ಏನಾದರೂ ಡಾಟ್ಸ್ ಇರುತ್ತಲ್ಲ, ಜಸ್ಟ್ ಅದಕ್ಕೆ ನೀವು ಹಿಂಗೆ ಕ್ಲಾಕ್ ವೈಸಲ್ಲಿ ನೀವು ಇದನ್ನು ಸ್ಕ್ರಬ್ ಮಾಡ್ತಾ ಇರ್ತೀವಿ ಆಟೋಮೆಟಿಕ್ಲಿ. ಜಸ್ಟ್ ನೋಡ್ರಿ, ಚೇಂಜಸ್ ಕಂಡುಬಿಡ್ತೀನಿ. ಕ್ಲಿಯರ್. ಇದನ್ನು ನೀವು ಯೂಶಲಿ ಎಲ್ಲರೂ ಕೂಡ ನ್ಯಾಚುರಲ್ ಇದೆ ಇಲ್ಲ ಅನ್ನೋ ಜನಗಳಿಗೆ ಎಲ್ಲರಿಗೆ ಡೌಟ್ ಇದೆ ಅಲ್ವಾ? ಬಾಳೆ ದಿಂಡು ಮತ್ತು ಇದ್ರದ್ದು ಅಲೋವೆರಾ ನಾವು ನೇರವಾಗಿ ತೋರಿಸ್ತಾ ಇದ್ದೀವಿ ಅಂದರೆ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ನಾನು ಈಗ ಇದಕ್ಕೆ ಬಿಫೋರ್ ಎಷ್ಟು ಇಂಜೆಕ್ಟ್ ಮಾಡಿದ್ದೆ ವಾಟರನ್ನು, ಫುಲ್ ನ್ಯಾಚುರಲ್ ಮೇಡಮ್ ಇದು. ಮತ್ತೆ ಇನ್ನೊಂದು 100 ml ವಾಟರ್ನ ನಾವು ಮತ್ತೆ ಇದಕ್ಕೆ ತಗೊಂಡಿದ್ದೀನಿ. ಅಂದ್ರೆ ಅಲ್ಲಿಗೆ 200 ml ಆಫ್ ವಾಟರ್ನ ಹಾಕಿದ್ರು ಕೂಡ ಇದು ಜೆಲ್ ನೋಡ್ರಿ ಹೇಗೆ ನೀರಿದೆಯಾ? ಅಬ್ಸರ್ವ್ ಮಾಡ್ಕೊಂತದ. ಇದು ಒಂದು ಹಿಂಡಿ ನೋಡಿ ಬೇಕಾದ್ರೆ ನೀರನ್ನು ಬಿಡುತ್ತಾ. ಈಗ ಇದ್ರ ಮೇಲೆ ನೋಡ್ರಿ ನಿಮಗೆ ಬಿಡಲ್ಲ. ಅಲ್ಲಿಗೆ ನಾವು ಜೆಲ್ ಹಾಕ್ಲಿಲ್ಲ ಸರ್, ನಾವು ಇದು ಹಾಕಿಲ್ಲ. ಚೆಲ್ಲು ಹಾಕಿದೆ. ಜೆಲ್ ಐತಲ್ರಿ, ಇದಿದೆ ಚೂರು. ಪೇಪರ್ ಅಲ್ಲ ನೀವು, ಅಲ್ಲಿ ಪೇಪರ್ ಹಾಕಿದ ಇದೆ. ಪೇಪರ್. ಅದನ್ನ ಹಾಕೋಣಂತ್ರಿ, ನಿಮಗೆ ಅದಕ್ಕೆ ಅಲ್ಲಿ ಸಪ್ರೇಟ್ ಇಟ್ಟನ್ರಿ. ಅದಕ್ಕೆ ಹಾಕ್ತಾರೆ. ಈಗ ಇದನ್ನ ಹಾಕ್ತಾನ್ರಿ, ಯಾಕಂದ್ರೆ ಅದು ಬಟ್ಟೆ ಅಲ್ಲಲ್ಲ, ತಿನ್ಬೇಡ್ರಿ ಅದನ್ನ. ಅದು ತಿನ್ಬಿಟ್ಟು ಅಲ್ಲ ಅದು ಹಿಂಡಿ ನೋಡಿ, ಹಿಂಡಿ ನೋಡಿ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅದು ಬೇರೆ ಬೇರೆ ಡಿವೈಡ್ ಆತ್ರಿ. ಇದು ನೋಡ್ರಿ, ಇದು ಡಿವೈಡ್ ಆಗಲ್ರಿ, ಇದು ಸಿಗದೇ ಇಲ್ಲ. ಸಿಲಿಕಾನ್ ರೀ, ಇದು ಅಷ್ಟು ಹಾಕಿ ಸರ್. ಇಲ್ಲ ಹಾಕಿದೆ ಅದನ್ನೇ ಆಗಲ್ರಿ, ಇದು ಸಿಲಿಕಾನ್ ಅದು. ಆಮೇಲೆ ಕೆಮಿಕಲ್ ಇಂಜೆಕ್ಟ್ ಮಾಡ್ತೀವಿ ನಾವು ಕೈಲಿ ಮುಖಕ್ಕೆ ಮುಖಕ್ಕೆ ಫೇಶಿಯಲ್ ಅಲ್ಲ ಮಾಡ್ಕೋಬೋದ್ರಿ. ಅದು ಏನಾಗುತ್ತೆ, ಜೆಲ್ ಕರಗುತ್ತೆ ನೋಡ್ರಿ, ಇದು ಕರಗೋದಿಲ್ಲ. ನೀವು ತುಳಸಿ ಗಿಡ ಇರುತ್ತಲ್ಲ, ತುಳಸಿ ಗಿಡ ಒಣಗಿರ್ತದೆ, ಅಥವಾ 2 ತುಳಸಿ ಗಿಡ ನೀವು ಪಾಟಲ್ಲಿ ಇಡ್ರಿ, ಒಂದೇ ತುಳಸಿ ಗಿಡ ದಿನ ನೀರು ಹಾಕ್ರಿ, ಇದಕ್ಕೆ 1 ದಿನ ಅಷ್ಟೇ ಹಾಕ್ರಿ, ಮತ್ತೆ 6 days ವಾಟರ್ನ ಹಾಕ್ಬೇಡ್ರಿ. ಅದಕ್ಕೆ 6 days ವಾಟರ್ ಹಾಕ್ಬೇಡ್ರಿ. ನೋಡ್ರಿ ಅದ್ರಾಗ ಯಾವ್ದು ಸಾಯುತ್ತೆ ಯಾವ್ದು ಬದುಕುತ್ತೆ ಅಂತ. ಈ ಜೆಲ್ಲನ್ನು ಹಾಕಿರೋ ತುಳಸಿ ಗಿಡ ಬದುಕ್ತೈತ್ರಿ, ಯಾಕಂದ್ರೆ ಇದು ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಅದರಲ್ಲಿ ನಿಮಗೆ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇರಲ್ಲ, ಅದು ಡೆತ್ ಆಗಿರುತ್ತೆ. ಇದಿಷ್ಟು ಸಿಂಪಲ್ ಲಾಜಿಕ್. ನೋಡಿದ್ರಾ? ಓಕೆ, ಥ್ಯಾಂಕ್ ಯು. ಈಗ ನೋಡಿದ್ರೆ ಯಾರು ಇದ್ದೀರಾ, ಅದು ಇದನ್ನು ಕ್ಲೀನ್ ಮಾಡ್ಕೊಂಡು ಅಲ್ಲಿ ಬಗ್ಗಿಸ್ಬೇಕಂತೆ. ಅಲ್ಲ, ಅದು ನೀರು ಬಂತಾ? ಮೇಡಮ್, ಇದು 50 ml ವಾಟರ್, ನೀರು ಕೆಪಾಸಿಟಿ ಇದು ಇದರಲ್ಲಿ ಜಾಸ್ತಿ ಇದೆ. 100 ml ವಾಟರ್ ಹಾಕಿದ್ದು. ಹ್ಯಾಂಡ್ ವಾಶ್ ಕೆಮಿಕಲ್ ಮುಟ್ಟಬೇಡ್ರಿ, ಯಾಕಂದ್ರೆ ನಮ್ಮ ಹತ್ರ ಹತ್ತಾರುಗಳಿದಾವೆ, ನಾವು ಕ್ಲೀನ್ ಮಾಡ್ಕೊಂಡು ರೆಡಿ ಆಗಿಬಿಡ್ತೀವಿ. ಹ್ಯಾಂಡ್ ವಾಶ್ ಇದೆ ಮೇಲೆ ಇಲ್ಲ. ತೆಗಿಲಾಯ್ತು. ಹಾಕಿದ್ರೆ ಕಪ್ಪಾಗ್ತದೆ.